ಮನೆಯಲ್ಲಿರುವ ಕುಟುಂಬದವರ ಜೊತೆಗೆ ಮಾತನಾಡಲು ಆಗುತ್ತಿಲ್ಲ. ಫ್ರೆಂಡ್ಸ್ಗಳ ಸಂಪರ್ಕವೂ ಸಿಗುತ್ತಿಲ್ಲ. ಹೋಗಲಿ, ಆರೋಗ್ಯದಲ್ಲಿ ಏರುಪೇರಾದರೆ ಡಾಕ್ಟರ್ ಜೊತೆ ಮಾತನಾಡೋಣ ಅಂದರೆ ಅದೂ ಆಗಲ್ಲ. ಡಿಜಿಟಲ್ ಪೇಮೆಂಟ್ ಮಾಡಲು ಸಾಧ್ಯವೇ ಇಲ್ಲ. ಇದಕ್ಕೆಲ್ಲ ಕಾರಣವೇ ಮೊಬೈಲ್ ಜಾಮರ್. ಮಂಗಳೂರು ಜೈಲಿಗೆ ಅಳವಡಿಸಿರುವ ಜಾಮರ್ ಇದೀಗ ಸುತ್ತಮುತ್ತಲಿನ ನಿವಾಸಿಗಳ ಸಂಕಷ್ಟಕ್ಕೆ ಕಾರಣವಾಗಿದೆ. ಇದರಿಂದಾಗಿ ಸಾರ್ವಜನಿಕ ವಲಯದಲ್ಲಿ ಭಾರೀ ಆಕ್ರೋಶವು ವ್ಯಕ್ತವಾಗುತ್ತಿದೆ. ಮಂಗಳೂರಿನ ಜಿಲ್ಲಾ ಕಾರಾಗೃಹ ಒಂದಲ್ಲ ಒಂದು ವಿವಾದದ ಮೂಲಕ ಸದಾ ಸುದ್ದಿಯಲ್ಲಿರುತ್ತದೆ. ಇದೀಗ ಕಳೆದ ಹಲವಾರು ವರ್ಷಗಳಿಂದ ಅಳವಡಿಸಿರುವ ಮೊಬೈಲ್ ಜಾಮರ್ ನಗರವಾಸಿಗಳಿಗೆ ದೊಡ್ಡ ತಲೆನೋವು ತಂದಿಟ್ಟಿದೆ. ತುರ್ತು ಸಂದರ್ಭಗಳಲ್ಲಿನ ಫೋನ್ ಕರೆ ಮಾಡಿ ಮಾತನಾಡುವುದಕ್ಕೂ ಸಮಸ್ಯೆ ತಂದೊಡ್ಡಿದೆ. ಜೈಲಿನ ಸ್ಥಳಾಂತರಕ್ಕೂ ಆಗ್ರಹ ವ್ಯಕ್ತವಾಗಿದೆ. ಇತ್ತೀಚೆಗೆ ಕೆಲವು ದಿನಗಳಿಂದ ಮೊಬೈಲ್ ಜಾಮರ್ನಿಂದಾಗಿ ಮತ್ತಷ್ಟು ಸಾರ್ವಜನಿಕರು ತೊಂದರೆ ಪಡುವಂತಾಗಿದೆ. ನಗರ ಭಾಗದಲ್ಲಿ ಜಿಲ್ಲಾ ಕಾರಾಗೃಹದಿಂದ ಸಮಸ್ಯೆ. ಜೈಲಿನೊಳಗೆ ಕೈದಿಗಳಿಗೆ ಸಿಗುತ್ತಿದೆ ನೆಟ್ವರ್ಕ್. ಹೊರಗಡೆ ಇರೋ ಸಾರ್ವಜನಿಕರಿಗಿಲ್ಲ. ಮಂಗಳೂರು ನಗರ ಭಾಗದಲ್ಲಿ ಜಿಲ್ಲಾ ಕಾರಾಗೃಹ ಇರುವುದರಿಂದಾಗಿ ಸಾವಿರಾರು ಮಂದಿಗೆ ಈ ಸಮಸ್ಯೆಯಾಗುತ್ತಿದೆ. ಅದರಲ್ಲೂ ಈಗ 5G ಜಾಮರ್ ಅಳವಡಿಸಿದ್ದು ಸಾರ್ವಜನಿಕರಿಗೂ ಕಂಟಕ ತಂದೊಡ್ಡಿದೆ. ನಗರದ ಹೃದಯ ಭಾಗದಲ್ಲಿಯೇ ಇಂತಹ ಸಮಸ್ಯೆ ಆಗುತ್ತಿದೆ. ಈ ಇಡೀ ಪ್ರಕರಣದಲ್ಲಿ ಒಂದು ವಿಪರ್ಯಾಸವಿದೆ. ಜೈಲಿನೊಳಗಿರುವ ಕೈದಿಗಳಿಗೆ ಸಿಗುವ ನೆಟ್ವರ್ಕ್ ಜೈಲಿನ ಸುತ್ತಮುತ್ತ ಇರುವ ಸಾರ್ವಜನಿಕರಿಗೆ ಸಿಗುತ್ತಿಲ್ಲ ಎಂಬ ಗಂಭೀರ ಆರೋಪ ಸಾರ್ವಜನಿಕ ವಲಯದಿಂದ ಕೇಳಿಬರುತ್ತಿದೆ. ಜೈಲಿನ ಕೂಗಳತೆಯ ದೂರದಲ್ಲಿ ನೂರಾರು ಮನೆ, ಫ್ಲಾಟ್, ಅಂಗಡಿ, ಹೋಟೆಲ್ಗಳಿದ್ದು ಬಹುತೇಕರಿಗೆ ಮೊಬೈಲ್ ಜಾಮರ್ ಅಳವಡಿಕೆಯಿಂದ ನೆಟ್ವರ್ಕ್ ಸಮಸ್ಯೆ ಉಂಟಾಗಿದೆ. ನಾವು ಜೈಲಿನ ಸುತ್ತಮುತ್ತ ಇದ್ದೇವೆ. ತುಂಬಾ ಜನ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ರಿಗೂ ಈ ಜಾಮರ್ನ ಒಂದು ಹಾಕಿದ್ದು ಈ ಜೈಲಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ. ನಮ್ಮ ವ್ಯವಹಾರ, ದಿನದಿನ ಒಂದು ಕಾಲ್ ಮಾಡೋದು, ಒಂದು ಕಾಲ್ ಬರೋದು, ಇದೆಲ್ಲರಿಗೂ ಒಂದು ಬಹಳಷ್ಟು ಸಂಕಟ ತಂದಿದೆ. ಅಂದರೆ ನಮಗೆ ಒಂದು QR ಕೋಡ್ ಕೂಡ, ಒಂದು ಪೇಮೆಂಟ್ ಕೂಡ ರಿಸೀವ್ ಮಾಡಲಿಕ್ಕೆ ಮತ್ತೆ ಕಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಹೆಚ್ಚಿನ ವ್ಯವಹಾರಸ್ಥರು ಬಹಳಷ್ಟು ಎಲ್ಲರಲ್ಲಿ ಹೇಳ್ತಿದ್ದಾರೆ. ಮತ್ತೆ ಜೈಲಿಗೆ ಕೂಡ ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ದೇವೆ 2-3 ಸಲ. ಅದು ತೆಗಿಲಿಕ್ಕೆ ಕೂಡ ಆರ್ಡರ್ ಆಗಿದೆ ಅಂತೆ. ಅದು ಮತ್ತೆ ಏನಾಗಿದೆ ಅಂತೇಳಿ ನಮ್ಮ ವಕೀಲರಿಗೆ ಗೊತ್ತಿರ್ಬೋದು. ಇನ್ನೊಂದು ಮಲ್ಲ ಮಸ್ತ್ ಒಂಜಿ ಪ್ರಾಬ್ಲಮ್ ಈ ಜೈಲ್ದ ಜಾಮ್ ಮಾಡುದು. ಅದು ದಾಗಿ ಸರಿ ಮಲ್ಪೂಜೆ ನಮಗೆ ಇನಿಮುಟ್ಟಲ್ಲ ಒಂಜಿ ಗೊತ್ತಿದ್ದೆ. ದಾಗಿ ಮಲ್ಪೂಜೆ ಮೂಲ ಒಂಜಿ 7 ಜನ MLA ಒಂಜಿ ಸಂಸತ್ ಸದಸ್ಯ ಮಾತ್ರ ಉಳ್ಳೇರು. ಮುಲ್ಪ ಸ್ಪೀಕರ್ಲ ಉಳ್ಳೇರು, ಬೇತ ಹುಡುಕ ಸ್ಪೀಕರ್ಲ ಮುಲ್ತಾರೆ ಉಳ್ಳೇರು. ನಮ್ಮ ಹುಡುದಾರೆ ಮುಕ್ಳಿಗೆ ಮಾತ್ರ ಸೇರಿದವ ಏನೊಂಜಿ ಕ್ಲಿಯರ್ ಮಲ್ಪುಣ ಒಂಜಿ ಮಲ್ಲ ವಿಷಯದಲ್ಲ ಇಜ್ಜಿ ಒಂಜಿ ಎಲ್ಲಿ ವಿಷಯ ಅವೇನು 2 ಪಾತಿಡ್ದು ಹೋಮ್ ಮಿನಿಸ್ಟರ್ ಪಾತಿಡ್ದು ಹತ್ರ 2 ಅಲ್ಲ ಏನಲ್ಲ ಅವು ಅವು ಆವಂದಿನ ವಿಷಯ. ಅವು ಅಂಚ ಇಂಚ ಅಂದು ಪನ್ಪೇರ್ದು ಅದಂದು ಏತು ಮಲ್ಲ ಸಮಸ್ಯೆ. ಎಂಗ್ಲೈತಿ ಹೋಟೆಲ್ಗೆ ನೀವು ಇಲ್ಲ ಪೇಮೆಂಟ್ ಹಾಪುಜಿ ಒಂಜಿ ಫೋನ್ ಮಲ್ಪರಜ್ಜಿ ಒಂಜಿ ಅರ್ಜೆಂಟ್ ಏರೆಗ್ಲ ಒಂಜಿ ಎಂಕೆಲ್ಲ ಫೋನ್ ಮಲ್ತದ ಪಾತೆರನ ವಿಷಯ ನಿಜ್ಜಿತ್ತೆ. ಬಾಕಿ ತಕಲ್ ಮಲ್ತರ ಎಂಗ್ಲು ದೊಪ್ಪಂಜಿನ ಅಂಜಿನ ಪರಿಸ್ಥಿತಿ ಆತನು. ಪಾತೆರ ಅಕ್ಲೆಗೆಲ್ಲ ಎಂಕಲ್ ಹಲೋ ಹಲೋ ಪನ್ಪಿನಿ ಅಕಲ್ ಆಮೇಡ್ದು ಹಲೋ 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 ಪನ್ಪುನಿ ಎರಗ್ಲಿ ಎಂಕ್ಲು ಪಾತೆರನ ಅಕ್ಲೆಗೆ ಏನು ರಜ್ಜಿ ಅಕ್ಲು ಪಾತೆರನ ಎಂಕ್ಲೆಗೆ ಏನು ರಜ್ಜಿ ಅಡೆ ಮುಟ್ಟದ ಅವಸ್ಥೆ. ಪೇಮೆಂಟ್ ಆಪುಜಿ ಹೋಗ್ಲ ವೈಫೈ ಪಾಟ್ನಲ್ಲ ಪೇಮೆಂಟ್ ಆಪುಜಿ ಆತ್ ಅಡೆ ಮುಟ್ಟ ವೀಕ್ ಮಲ್ತಾರೆ ನೆಟ್ವರ್ಕ್. ಕರೆಂಟ್ ಎಂಕಲ್ನ ಜಿಯೋ ಇತ್ತು ಸಿಮ್ ಅವೇನು ಪೋರ್ಟ್ ಮಲ್ತದ ಏರ್ಟೆಲ್ಗೆ ಮಲ್ತ. ಸೊ ಇನ್ನು ಏರ್ಟೆಲ್ ಎಂಗ್ಲೇ ತಿಕ್ಕೊಂದಿಚ್ಚಿ ಖಾಲಿ ಒಂಜಿ ಪಾಯಿಂಟ್ ದಾದ ಮಲ್ಬರ ಒಂಜಿ ಪಾಯಿಂಟ್ ನೆಟ್ವರ್ಕ್ ಉಂಡು. ಒಂಜಿ ಪಾಯಿಂಟ್ ದಾದ ಎಂಗ್ಲು ಸೈಪುನ ಆಯ್ತು. ನಗರದ ಜಿಲ್ಲಾ ಕಾರಾಗೃಹ ಸುತ್ತಲೂ ಸಾಕಷ್ಟು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಿವೆ. ಇನ್ನು ಮೊಬೈಲ್ ಜಾಮರ್ನಿಂದಾಗಿ ಶಿಕ್ಷಣ ಸಂಸ್ಥೆಯಲ್ಲಿ ದಾಖಲಾತಿಗೂ ಸಮಸ್ಯೆಯಾಗುತ್ತಿದೆ. ಹೆಚ್ಚಾಗಿ ವಿದ್ಯಾರ್ಥಿಗಳು ಆನ್ಲೈನ್ ಪೇಮೆಂಟ್ ಮಾಡ್ತಾರೆ. ಕೇಂದ್ರ ಕಾಲೇಜು, ಬೆಸೆಂಟ್ ಕಾಲೇಜು, ಡಯಟ್ ಕೇಂದ್ರ, STMC ಶಿಕ್ಷಣ ಸಂಸ್ಥೆಗಳು ಇಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಸರಿಯಾಗಿ ಬೆಳಿಗ್ಗೆ ರಾತ್ರಿಯಿಂದ ಬೆಳಿಗ್ಗೆವರೆಗೆ ಮಾಡಿ ಮತ್ತೆ ನಿಗದಿತ ಅವಧಿಯಲ್ಲಿ ಅವರು ಜಾಮರ್ ಹಾಕಿದರೆ ಒಳ್ಳೆಯದು, ಸೂಕ್ತ ಅಂತ ನಾನು ಅನಿಸಿಕೆ. ಯಾಕಂದರೆ ಇದು ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ತುಂಬ ಅನಾನುಕೂಲತೆ ಆಗ್ತಾ ಇದೆ. ಯಾವುದೇ ಒಂದು ಫೋನ್ ಕಾಲ್, ಅದು ಯೂನಿವರ್ಸಿಟಿಯಿಂದಾಗಲಿ, ಮ್ಯಾನೇಜ್ಮೆಂಟಿಂದಾಗಲಿ, DD ಆಫೀಸಿನಿಂದಾಗಲಿ, DC ಆಫೀಸಿಂದ ಬರುವಾಗ ಸರಿಯಾಗಿ ಕೇಳ್ತಾ ಇರೋದಿಲ್ಲ. ಸರಿಯಾಗಿ ನಮಗೆ ಮಾಹಿತಿ ಕೊಡಲಿಕ್ಕೂ ಆಗೋದಿಲ್ಲ. ಕೆಲವೊಮ್ಮೆ ನಮಗೆ ಮಾಹಿತಿ ಬೆಳಿಗ್ಗೆ ಬಂದು ಸಾಯಂಕಾಲದಲ್ಲಿ ಕೊಡಬೇಕಿರ್ತದೆ. ಕೊಡ್ಲಿಕ್ಕೆ ಬೇಕಾದರೆ ಅನ್ಲೋಡ್ ಆಗ್ತಾ ಇಲ್ಲ, ಅಪ್ಲೋಡ್ ಆಗೋದಿಲ್ಲ. ಸೊ ಇದೆಲ್ಲ ಸಮಸ್ಯೆ ಇದೆ. ಸೊ ಈ ಸಮಸ್ಯೆಯನ್ನು ಆದಷ್ಟು ಶೀಘ್ರವಾಗಿ ನೀವು ಪರಿಗಣಿಸಿ ಇದನ್ನು ಒಂದು ಒಳ್ಳೆಯ ನೆಲೆಯಲ್ಲಿ ಅದಕ್ಕೆ ಒಳ್ಳೆಯ ಫಲಿತಾಂಶ ನಮಗೆ ಕೊಡಬೇಕು. ನಮ್ಮ ಈ ಒಂದು ಸಂಸ್ಥೆಗೆ ಯಾವುದೇ ಅಡ್ಡಿ ಆತಂಕಗಳು ಬರದ ಹಾಗೆ
ಈ ಒಂದು ಜಾಮರ್ನ ವಿಷಯವನ್ನು ಸರಿಯಾದ ರೀತಿಯಲ್ಲಿ ಸರಿಪಡಿಸಿಕೊಂಡು ಜೈಲ್ ಜಾಮರ್ ಒಂದು ಬಹಳ ದೊಡ್ಡ ಸಮಸ್ಯೆಯಾಗಿ ಪರಿಣಿಸ್ತಾ ಇದೆ. ಇದು ಕೇವಲ ನಮ್ಮ ಕೆನರಾ PU ಕಾಲೇಜಿಗಲ್ಲ, ಜೈಲಿನ ಸುತ್ತಮುತ್ತ ಸಾಧಾರಣ 4 ಕಿಲೋಮೀಟರ್ ರೇಡಿಯಸ್ನ ಸರೌಂಡಿಂಗಲ್ಲಿ ಎಲ್ಲರಿಗೂ ಕೂಡ ದೈನಂದಿನ ಸಮಸ್ಯೆ. ಬಹಳಷ್ಟು ಸಲ ಈ ಸಮಸ್ಯೆಯನ್ನು ನಾವು ಸ್ಥಳೀಯ ಶಾಸಕರಿಗೆ MP ಗೆ ಮನವರಿಕೆ ಮಾಡಿದ್ದೇವೆ, ಆದರೂ ಕೂಡ ಈ ಸಮಸ್ಯೆ ಬಗೆಹರಿತಾ ಇಲ್ಲ ಅಂತ ಕಾಣ್ತದೆ. ಕೆನರಾ PU ಕಾಲೇಜಿಗೆ ಸಂಬಂಧಪಟ್ಟ ಹಾಗೆ ನಮಗೆ ಪ್ರತಿ ದಿವಸ ಯಾವುದೇ ಒಂದು ಸ್ಟೂಡೆಂಟ್ ಅಥವಾ ಪೇರೆಂಟ್ಸ್ ಕಾಲೇಜಿಗೆ ಬರಬೇಕಿದ್ರೆ ಫೀಸ್ ಪೇ ಮಾಡಬೇಕು. ಎಲ್ಲರೂ ಈಗ ಫೀಸ್ ಪೇಮೆಂಟ್ ಆನ್ಲೈನಲ್ಲಿ ಮಾಡ್ತಾ ಇದ್ದಾರೆ. ಕೇವಲ ಒಂದು ಅಪ್ಲಿಕೇಶನ್ ಫಾರ್ಮ್ ₹100 ಅವರು ಪಡ್ಕೊಂಡು ಕೊಂಡೋದ್ರು ಕೂಡ ಅದನ್ನು ಕೂಡ ಅವರು ಆನ್ಲೈನ್ ಮಾಡೋದು ಪ್ರತಿಯೊಬ್ಬರಿಗೂ ಇದು ಭಾಳ ದೊಡ್ಡ ಸಮಸ್ಯೆ. ಮಂಗಳೂರು ನಗರ ಭಾಗದಲ್ಲಿ ಜಿಲ್ಲಾ ಕಾರಾಗೃಹ ಇರುವುದರಿಂದಾಗಿ ಸಾವಿರಾರು ಮಂದಿಗೆ ಈ ಸಮಸ್ಯೆಯಾಗುತ್ತಿದೆ. ಜಾಮರ್ ಸಮಸ್ಯೆಯನ್ನ ಗಂಭೀರವಾಗಿ ಸರ್ಕಾರ ಪರಿಗಣಿಸಬೇಕಾಗಿದೆ. ಇಲ್ಲದಿದ್ದರೆ ಮುಂದಿನ ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯನ್ನ ಬಹಿಷ್ಕಾರ ಮಾಡುವ ಎಚ್ಚರಿಕೆಯನ್ನ ಸಾರ್ವಜನಿಕರು ನೀಡಿದ್ದಾರೆ. ಜನಸಾಮಾನ್ಯರಿಗೆ ಮೂಲಭೂತ ಸೌಕರ್ಯವಿಲ್ಲದಿದ್ದಾಗ ಯಾತಕ್ಕಾಗಿ ಮತದಾನ ಮಾಡಬೇಕು? ನೆಟ್ವರ್ಕ್ ಸಮಸ್ಯೆಯಿಂದಾಗಿ ವ್ಯವಹಾರ ಮಾಡಲು ಆಗುತ್ತಿಲ್ಲ ಎಂಬ ಆಕ್ರೋಶ ವ್ಯಕ್ತವಾಗಿದೆ. ಇನ್ನು ಕೊಡಿಯಾಲ್ಬೈಲ್ ಪರಿಸರದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಸಾಕಷ್ಟು ಸಮಸ್ಯೆಯನ್ನ ಇಲ್ಲಿನ ನಿವಾಸಿಗಳು ಅನುಭವಿಸುತ್ತಿದ್ದಾರೆ. ಜೈಲ್ ಜಾಮರ್ ಕೇವಲ ಜೈಲಿನೊಳಗೆ ಸೀಮಿತವಾಗಿರಬೇಕಾಗಿದೆ. ಜೈಲಿನ ಸುಮಾರು 1 ಕಿಲೋಮೀಟರ್ ಪ್ರದೇಶದಲ್ಲಿ ನೆಟ್ವರ್ಕ್ ಸಮಸ್ಯೆ ಕಾಡುತ್ತಿದೆ. ನಮ್ಮ ಈ ಏರಿಯಾದ ಮೊಬೈಲ್ ಪ್ರಾಬ್ಲಮ್ ಬಗ್ಗೆ ಅದು ಹೇಳಿ ಪ್ರಯೋಜನ ಇಲ್ಲ. ತುಂಬ ಸಮಯದಿಂದ ನಾವು ಮಾತಾಡ್ತಾ ಇದ್ದೇವೆ. ಲಾಸ್ಟ್ ಟೈಮ್ ಸಹ ನಾವು ಹೇಳಿದ್ದೇವೆ, ಬಟ್ ಏನು ಇದಿಲ್ಲ. ಇಲ್ಲಿ ಎಂಥ ಕೆಲಸಗಳಾಗೋದಿಲ್ಲ. ನಾವು ಜೈಲಿನ ಹೊರಗಿದ್ದು ಜೈಲಿನ ಒಳಗೆ ಇರುವಂಥ ಅನುಭವ. ಒಂದು ನೆಟ್ವರ್ಕ್ಗಳು ವರ್ಕ್ ಆಗೋದಿಲ್ಲ, ಒಂದು ಪೇಮೆಂಟ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಎಂಥ ಪ್ರಾಬ್ಲಮ್, ಎಲ್ಲ ಪ್ರಾಬ್ಲಮ್ಗಳೇ. ಬಟ್ ಜೈಲಿನ ಒಳಗಿದು ಪ್ರಾಬ್ಲಮನ್ನು ಅವರು ಹೊರಗೆ ತರಬಾರ್ದು. ಜೈಲಲ್ಲಿ ಮೊಬೈಲ್ ತಗೊಂಡು ಹೋಗೋದಾಗೆ ನೋಡ್ಕೊಳ್ಳೋದು ವಿನ ಮೊಬೈಲ್ ಜಾಮರ್ ಹಾಕಿ ಮೊಬೈಲ್ ಜಾಮರಿಂದ ಇಡೀ ಊರಿಗೆ ಉಪದ್ರ ಮಾಡುವಂಥದ್ದಲ್ಲ. ಜೈಲಿನ ಗೋಡೆಗಿಂತ ಈಚೆ ಮೊಬೈಲ್ ಜಾಮರ್ ಪ್ರಾಬ್ಲಮ್ ಬರಬಾರ್ದು. ಹೀಗೆ ಇದು ತುಂಬ ಸಮಯದಿಂದ ನಡೀತಾ ಉಂಟು. ಇದು ಹೀಗೆ ಮುಂದುವರಿದರೆ ನಾವು ಹೋರಾಟ ಮಾಡಬೇಕಾಗ್ತದೆ. ನಾವು ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡೋದಿದ್ರೆ ನಾವು ನೆಕ್ಸ್ಟ್ ಬರುವ ಕಾರ್ಪೊರೇಷನ್ ಇಲೆಕ್ಷನ್ ಅನ್ನು ಬ್ಯಾನ್ ಮಾಡೋದ್ರಲ್ಲಿದ್ದೇವೆ. ನಾವು ಯಾರು ಮಂಗಳೂರು ನಗರದ ಹೃದಯ ಭಾಗಕ್ಕೆ ದೊಡ್ಡ ಸಮಸ್ಯೆ ಆಗಿದೆ. ನಾವೆಲ್ಲ ಕಳೆದ 1 ವರ್ಷಗಳಿಂದ ತೀವ್ರ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೇವೆ ಕೊಡಿಯಾಲ್ಬೈಲ್ನ ಈ ಪ್ರದೇಶದಲ್ಲಿ. ಈ ಸಮಸ್ಯೆ ಏನಂತ ಹೇಳಿದ್ರೆ ಜೈಲ್ ವ್ಯಾಪ್ತಿಗೆ ಈ ಜಾಮರ್ನ ಒಂದು ವ್ಯಾಪ್ತಿ ಸೀಮಿತವಾಗಿರಬೇಕಾಗಿತ್ತು. ಅದರ ಹಾಗೆ ಆಗದೆ ಅದಕ್ಕಿಂತ ಸುಮಾರು 1-2 ಕಿಲೋಮೀಟರ್ಗೆ ಈ ವಾಸಿಗಳಿಗೆ, ನಗರವಾಸಿಗಳಿಗೆಲ್ಲ ಅದರ ತೊಂದರೆ ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ. ಕಳೆದ 7 ದಿವಸಗಳಿಂದ ಅಂದರೆ 1 ವಾರದಿಂದ ಇದು ತೀವ್ರವಾಗಿದೆ. ಮೊದಲು 1 ವರ್ಷದಿಂದ ಸಾಧಾರಣ ಒಂದೊಂದು ಕಾಲ್ ಆದರೆ ಸಿಗ್ತಾ ಇತ್ತು. ಆದರೆ ಈಗ 1 ವಾರದಿಂದ ಈಚೆಗೆ ಒಂದು ಕಾಲ್ ಮಾಡಲಿಕ್ಕೂ ಕೂಡ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಇಂಟರ್ನೆಟ್ಟನ್ನು ಮರೆತು ಬಿಡುವ, ಇಂಟರ್ನೆಟ್ ಇಲ್ಲ ಅನ್ನುವಂಥದ್ದನ್ನು ಮರೆತು ಬಿಡುವ. ಆದರೆ ಒಂದು ಬೇಸಿಕ್ ಆಗಿ ಜನಸಾಮಾನ್ಯರ ಒಂದು ಮೂಲಭೂತ ವ್ಯವಸ್ಥೆ ಅಂತೇಳಿ ಇವತ್ತು ನಾವು ಕರಿತಕ್ಕಂಥ ಒಂದು ಫೋನ್ ಕಾಲನ್ನು ಕೂಡ ಈ ಪ್ರದೇಶದ ನಿವಾಸಿಗಳು ಇವತ್ತು ಸಮಸ್ಯೆ ಅನುಭವಿಸ್ತಾ ಇದ್ದೇವೆ. ಒಟ್ಟಿನಲ್ಲಿ ಕೈದಿಗಳು ಮೊಬೈಲ್ ಬಳಕೆ ಮಾಡದಂತೆ ನೋಡಿಕೊಳ್ಳಲು ಹಾಕಿರುವ ಜಾಮರ್ ಸಾರ್ವಜನಿಕರಿಗೆ ಸಂಕಷ್ಟ ತಂದೊಡ್ಡಿದೆ. ಸದ್ಯ ಜೈಲಿನ ಜಾಮರ್ ಸಮಸ್ಯೆಯ ವಿರುದ್ಧ ಸಾರ್ವಜನಿಕರು ಗಂಭೀರ ಹೋರಾಟಕ್ಕೆ ಮುಂದಾಗಿದ್ದು, ಈ ಪ್ರಕರಣ ಯಾವ ಸ್ವರೂಪ ಪಡೆದುಕೊಳ್ಳುತ್ತಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಇನ್ನಾದರೂ ಸಂಬಂಧಪಟ್ಟವರು ನೆಟ್ವರ್ಕ್ ಸಮಸ್ಯೆಗೆ ಅಂತ್ಯ ಹಾಡಬೇಕಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.